ಫೆಸಿಲಿಟೇಟೆಡ್ ಬಹುಮುಖ ಗುಣವುಳ್ಳ ಅಂದರೆ ಈ ಒಂದು ಪ್ರಾಡಕ್ಟು ಹಲವಾರು ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿದ್ದು, ಇದು ನೆಲ, ಲಾಕರು ಅಥವಾ ಗಾಳಿ ಬೆಳಕು ಇಲ್ಲದ ಮನೆ. ಅಂದರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲವೊಂದು ಮನೆಗಳಲ್ಲಿ ಗಾಳಿ ಬೆಳಕು ಬರ್ತಾ ಇರಲ್ಲ, ಬಾಗ್ಲು ಹಾಕೊಂಡು ಹೋಗ್ಬಿಟ್ಟಿರ್ತೀವಿ, ಸಂಜೆ ಬಂದು ಬಾಗ್ಲು ತೆಗೆದಾಗ ಮನೆಯೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ. ಅಲ್ಲಿ ಕೂಡ ಇದು ನಿವಾರಣೆ ಮಾಡಿಕೊಡುತ್ತೆ. ಗೋಡೆ, ನೆಲ, ಕುರ್ಚಿ, ಜೊತೆಗೆ ಟೇಬಲ್ ಕೌಂಟರ್ ಇರ್ಬೋದು, ಟ್ಯಾಪ್ ನಲ್ಲಿಗಳು ಇರ್ಬೋದು, ನೀರಿನ ತೊಟ್ಟಿ ಇರ್ಬೋದು, ಹಾಗೂ ಇದು ಗೋಡೆ ಮತ್ತು ಈ ಮಕ್ಕಳು ಏನು ಮಾಡಿರ್ತೀವಿ, ಸ್ನಾನದ ಮನೆಯಲ್ಲಿ ಮಕ್ಕಳುಗಳು ಟಬ್ಗಳು ಮಕ್ಕಳು ಯೂಸ್ ಮಾಡ್ತಕ್ಕಂಥ ಟಬ್ಗಳು ಕೂಡ ಬ್ಯಾಕ್ಟೀರಿಯಿಂದ ಕೂಡಿರುತ್ತೆ. ನಮಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಎಷ್ಟೇ ಇರುತ್ತೆ ಫ್ರೆಂಡ್ಸ್, ಅದನ್ನೆಲ್ಲ ನಿಮಗೆ ಕ್ಲೀನ್ ಮಾಡಿಕೊಡುವಂಥ ಪರಿಸರ ಸ್ನೇಹಿ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು ನಮ್ಮ ಮೋದಿಕೇರ್ನಲ್ಲಿ ಸಿಗ್ತಕ್ಕಂಥ ಸ್ಟೆರಿಕ್ಲೀನ್. ಇದು ಒಂದು ಕಾರ್ಬನ್ ಡೈಆಕ್ಸೈಡ್ನ ಹಾಗೂ ನೀರಿನಲ್ಲಿ ಬೇಗ ವಿಲೀನವಾಗುತ್ತೆ, ಜೊತೆಗೆ ಎನ್ವೈರನ್ಮೆಂಟ್ ಫ್ರೆಂಡ್ಲಿಯಾಗಿ ಕೆಲಸ ಮಾಡುತ್ತೆ. ಇದು ನಮಗೆ ಬೇಗ ಫ್ರೆಂಡ್ಲಿಯಾಗಿ ವರ್ಕ್ ಮಾಡುತ್ತೆ. ಅಂದರೆ ನಮಗೆ ಕೈಗಾಗಲಿ ನಮ್ಮ ಮನುಷ್ಯನ ದೇಹಕ್ಕಾಗಲಿ ಯಾವುದೇ ರೀತಿ ನಿಮಗೆ ಎಫೆಕ್ಟ್ ಇರಲ್ಲ. ಇದರಲ್ಲಿ 1 ಲೀಟರ್ ಸ್ಟೆರಿಕ್ಲೀನನ್ನು ನಾವು 1,000 ಲೀಟರ್ಸ್ ನೀರಿಗೆ ಮಿಕ್ಸ್ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಇದು ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟು. ಜೊತೆಗೆ ಇದರಲ್ಲಿ ಹಣ ಉಳಿತಾಯ ಕೂಡ ಆಗುತ್ತೆ. ಎಲ್ಲ ಪಿನಾಯಿಲ್ಗಳು ಗಿಂತ ಒಂದು ತುಂಬ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಒಂದು ವಿಶೇಷತೆ ಇದರಲ್ಲಿದೆ ಅಂದರೆ, ಇದು ಒಂದು BKC ಅನ್ನೋ ಫಾರ್ಮುಲಾನ ಹೊಂದಿದೆ ಫ್ರೆಂಡ್ಸ್. ಇದು BKC ಅನ್ನೋ ಫಾರ್ಮುಲಾ ಅಂದರೆ ಬೆಂಜಾಲ್ ಕೋನಿಯಂ ಕ್ಲೋರೈಡ್ ಅಂತ BKC ಅನ್ನೋ ಫಾರ್ಮುಲಾ ಹೊಂದಿರೋದ್ರಿಂದ ಇದು ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊಂದಿರೋದು ಏಕೈಕ ಪ್ರಾಡಕ್ಟ್ ಆಗಿದೆ. BKC ಅನ್ನು ಹೊಂದಿರತಕ್ಕಂಥ ಅತಿ ಹೆಚ್ಚು ಹೊಂದಿರತಕ್ಕಂಥ ಪ್ರಾಡಕ್ಟು ಇದು ನಮ್ಮ ಒಂದು ಸ್ಟೆರಿಕ್ಲೀನ್ ಆಗಿದೆ. ಇದು ಪ್ರಮಾಣದಲ್ಲಿ ಅತಿ ಹೆಚ್ಚು ಕಾರ್ಯನಿರ್ವಹಿಸ್ತದೆ. ಇದರಿಂದ ಹೆಚ್ಚು ಹಣ ಉಳಿತಾಯ ಆಗುತ್ತೆ ಫ್ರೆಂಡ್ಸ್. ಇವತ್ತು ನಾವು ಟಾಯ್ಲೆಟ್ ಕ್ಲೀನರ್ಗೆ ಒಂದು ತೊಗೊತೀವಿ, ಟೇಬಲ್ ಕ್ಲೀನ್ ಮಾಡೋದಕ್ಕೆ ಒಂದು, ಗ್ಲಾಸ್ಗಳು ಕ್ಲೀನ್ ಮಾಡೋದಕ್ಕೆ ಒಂದು, ಈ ಥರ ಹಲವಾರು ರೀತಿಯ ಪ್ರಾಡಕ್ಟ್ಗಳನ್ನ ನಾವು ತೊಗೊತಾ ಇರ್ತೀವಿ. ಎಲ್ಲನೂ ಒಂದರಲ್ಲೇ ನಿವಾರಿಸುವಂಥ ನಮ್ಮ ಒಂದು ಸ್ಟೆರಿಕ್ಲೀನ್ ಇದಾಗಿದೆ. ಜೊತೆಗೆ ಏನಪ್ಪ ಅಂದರೆ ಅತಿ ಹೆಚ್ಚು ಕಾರ್ಯನಿರ್ವಹಿಸುವಂತೆ ಅತಿ ಹೆಚ್ಚು ಹಣ ಉಳಿಸುವಂಥ ಒಂದು ಪ್ರಾಡಕ್ಟ್ ಇದು ತುಂಬ ವಿಶೇಷವಾಗಿ ಹೇಳಬೇಕು ಅಂದರೆ H1N1 ಅನ್ನೋ ಒಂದು ಹಂದಿ ಜ್ವರ, ಮಂಗನ ಕಾಯಿಲೆ ಮತ್ತು ಅಪಾಯಕಾರಿ ಸಾಂಕ್ರಾಮಿಕ ರೋಗಗಳನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ನಮ್ಮ ಒಂದು ಪ್ರಾಡಕ್ಟ್ ಮಾಡುತ್ತೆ. ಇದು ಇಂಡಿಯನ್ ಫಾರ್ಮಿಕೋಫಿಯಾ ಅನ್ನೋ ಒಂದು ಸರ್ಟಿಫಿಕೇಟನ್ನು ಕೂಡ ಇದು ನಮ್ಮ ಒಂದು ಪ್ರಾಡಕ್ಟು ಪಡ್ಕೊಂಡಿದೆ. ಇದನ್ನು ಪ್ರತಿದಿನ ಬಳಸೋದ್ರಿಂದ ಮನೆಯಲ್ಲಿರುವ ಜಿರಳೆ, ನೊಣ ಅಥವಾ ತಿಗಣೆ, ಹಾಸಿಗೆಯಲ್ಲಿರ್ತಕ್ಕಂಥ ತಿಗಣೆಗಳನ್ನು ಕೂಡ ನಾವು ಹೋಗಲಾಡಿಸುತ್ತೆ. ಮನೆಯಲ್ಲಿರುವ ಜಿರಳೆ, ಇರುವೆ ಮತ್ತು ಸೊಳ್ಳೆಗಳನ್ನು, ಅಂದರೆ ಹೆಂಗಪ್ಪ ಅಂದರೆ ಸೊಳ್ಳೆ ತುಂಬ ಇದೆ, ಇವಾಗಂತೂ ತುಂಬ ಸೊಳ್ಳೆ ಇದೆ. ಅದನ್ನು ನಾವೇನು ಮಾಡಬೇಕು ಅಂದರೆ ಒಂದು ಖಾಲಿ ವಾಟರ್ ಕ್ಯಾನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ಟೆರಿಕ್ಲೀನ್ನ ಹಾಕ್ಕೊಂಡು ಸ್ವಲ್ಪ ಬಾಗಿಲನ್ನು ಮುಚ್ಚಿಬಿಟ್ಟು ಅದನ್ನು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಸೊಳ್ಳೆಗಳಿಂದನೂ ನಿವಾರಣೆಯನ್ನು ಪಡಿಬಹುದಾಗಿದೆ. ಮತ್ತು ಏನಪ್ಪ ಅಂದರೆ ಚಿಕ್ಕ ಮಕ್ಕಳುಗಳು ಅವರು ಆಗ್ತಕ್ಕಂಥ ಬಟ್ಟೆಗಳಲ್ಲೇ ಯೂರಿನ್ ಪಾಸ್ ಮಾಡ್ಕೊತಾ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಅಂಥದನ್ನ ನಾವೇನು ಮಾಡಬೇಕು, ತೊಳೆದಾದ್ಮೇಲೆ ಸ್ವಲ್ಪ ಇದರಲ್ಲಿ ಒಂದು ಸ್ಟೆರಿಕ್ಲೀನ್ನ ಹಾಕಿ ನೆನೆಸಿ ಇಟ್ಟು ಅದು ಮತ್ತೆ ಮರುಬಳಕೆ ಮಾಡೋದ್ರಿಂದ ನಿಮಗೆ ಅಲ್ಲಿರ್ತಕ್ಕಂಥ ಏನು ಬ್ಯಾಕ್ಟೀರಿಯಾಗಳೆಲ್ಲ ನಿವಾರಣೆ ಆಗುತ್ತೆ. ಚಿಕ್ಕ ಮಕ್ಕಳು ಒಳ ಉಡುಪುಗಳು ಇರ್ಬೋದನ್ನ ಈ ಥರವಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಜೊತೆಗೆ ಪ್ರಾಣಿಗಳನ್ನು ಕಟ್ಟಿರ್ತಕ್ಕಂಥ ಜಾಗ, ಅಂದರೆ ಹಳ್ಳಿ ಕಡೆ ಏನು ಮಾಡ್ತೇವೆ, ಹಸು, ಎಮ್ಮೆ, ಕೋಳಿಗಳು ಇರುತ್ತೆ. ಇಂಥ ಕಡೆಯಲ್ಲೆಲ್ಲ ಕೀಟಾಣುಗಳು ಜಾಸ್ತಿ ಇರುತ್ತೆ, ಸೊಳ್ಳೆ, ನೊಣಗಳು ಜಾಸ್ತಿ ಇರುತ್ತೆ, ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುತ್ತೆ. ನಮ್ಮ ಒಂದು ಸ್ಟೆರಿಕ್ಲೀನನ್ನು ಮಿಕ್ಸ್ ಮಾಡಿ ನೀವು ಅಲ್ಲಿ ವಾಶ್ ಮಾಡೋದ್ರಿಂದ ನಿಮಗೆ ಅದರಿಂದ ಕೂಡ ನಿವಾರಣೆ ಆಗುತ್ತೆ ಫ್ರೆಂಡ್ಸ್. ಇವತ್ತು ಹಸುಗಳಿಗೆ ಕಾಲುಗಳಲ್ಲಿ ಗಾಯ ಆಗಿರುತ್ತೆ, ಮುಖದಲ್ಲಿ ಗಾಯಗಳಾಗಿರುತ್ತೆ. ಅದನ್ನು ಮತ್ತು ಹಸುಗಳಿಗೆ ಇರ್ತಕ್ಕಂಥ ಪ್ಲೇಸಲ್ಲಿ ತುಂಬ ಸೊಳ್ಳೆಗಳು ಜಾಸ್ತಿ ಇರುತ್ತೆ. ಏನು ನಾವು ಕೊಟ್ಟಿಗೆ ಅಂತೀವಿ, ಕಟ್ಟಿರ್ತ ಜಾಗವನ್ನು ನೀವು ನಮ್ಮ ಒಂದು ಸ್ಟೆರಿಕ್ಲೀನ್ ಹಾಕಿ ಕ್ಲೀನ್ ಮಾಡೋದ್ರಿಂದ ಅದನ್ನು ಕೂಡ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡ್ಬೋದು. ಮತ್ತು ಪ್ರಾಣಿಗಳಿಗೆ ಮೈ ಮೇಲೆ ಚಿಕ್ಕ ಚಿಕ್ಕ ಉಣ್ಣೆಗಳು ಅಂತ ಕರಿತೀವಿ, ಅಥವಾ ಹುಳಗಳು ಸೇರ್ಕೊಂಡಿರುತ್ತೆ. ನೀರಲ್ಲಿ ಹಾಕಿ ಅದು ಹಸುನ ಅಥವಾ ಎಮ್ಮೆನ ನಾವು ಪ್ರಾಣಿಗಳು ಯಾವುದೇ ಇರ್ಬೋದು, ನಾಯಿ, ಹಸು, ಎಮ್ಮೆ ಇರ್ಬೋದು, ಅವನ್ನ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಪ್ರಾಣಿಗಳನ್ನ ತೊಳೆಯೋದ್ರಿಂದ ಆ ಕೀಟಾಣುಗಳಿಂದನೂ ಅವಕ್ಕೂ ಕೂಡ ರಕ್ಷಣೆಯನ್ನು ಕೊಡ್ಬೋದಾಗಿದೆ. ಜೊತೆಗೆ
ಇದು ನಾವೇನು ಮಾಡ್ತೀವಿ, ರೇಷ್ಮೆ ಹುಳುಗಳು ಸಾಕ್ತಾರೆ, ಅಲ್ಲೂ ಕೂಡ ನಮಗೆ ವೈರಸ್ನ ಕ್ಲೀನ್ ಮಾಡಿಕೊಡುತ್ತೆ. ಜೊತೆಗೆ ಈ ರೈಲ್ವೆ ಸ್ಟೇಷನ್ ಇರ್ಬೋದು, ಮತ್ತು ಹಿಂಗೆ ಜನಸಾಂದ್ರತೆ ಇರ್ತಕ್ಕಂಥ ಸ್ಥಳಗಳು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳ ವೈರಸ್ಗಳನ್ನು ಕಿಲ್ ಮಾಡುವಂಥ ಒಂದು ಕೆಪಾಸಿಟಿ ನಮ್ಮ ಪ್ರಾಡಕ್ಟ್ ಇದೆ. ಜೊತೆಗೆ ಇದನ್ನು ರಾತ್ರಿ ಟೈಮ್ ಹೊತ್ತಿನಲ್ಲಿ ಸೊಳ್ಳೆ ನಿಯಂತ್ರಿಸಕ್ಕೆ ಕಿಟಕಿ ಬಾಗಿಲೆಲ್ಲ ಹಾಕಿ ಆಗಲೇ ಹೇಳಿದ್ನಲ್ಲ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಹೊತ್ತು ನಾವು ಸೊಳ್ಳೆಯಿಂದ ಮುಕ್ತಿನ ಪಡಿಬೋದು ಪೂರ್ತಿಯಾಗಿ. ನೀರಿನ ತೊಟ್ಟಿಯನ್ನು ಕ್ಲೀನ್ ಮಾಡ್ಕೋಬೋದು, ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡ್ಕೊಬಂದ್ರೆ ನೀರನ್ನು ಖಾಲಿ ಮಾಡಿ ಖಾಲಿಯಾದ ತೊಟ್ಟಿಗೆ ಸ್ವಲ್ಪ ನಮ್ಮ ಒಂದು ಸ್ಟೆರಿಕ್ಲೀನ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ತೊಳೆದು ಆಮೇಲೆ ನೀರು ತುಂಬಿಸೋದ್ರಿಂದ ನಿಮಗೆ ಸ್ಟೆರಿಕ್ಲೀನ್ ನಿಮ್ಮ ಒಂದು ತೊಟ್ಟಿಗಳಿಂದನೂ ಕೂಡ ನಮಗೆ ನಿವಾರಣೆಯನ್ನು ಪಡ್ಕೋಬೋದಾಗಿದೆ. ಪ್ರತಿದಿನ ನಾವು ಮನೆ ಒರೆಸೋದಕ್ಕೆ ಕೂಡ ನಾನು ಸ್ವಲ್ಪ ಡ್ರಾಪ್ಸನ್ನು 2-3 ಡ್ರಾಪ್ಸನ್ನು ಮನೆ ಒರೆಸೋ ನೀರಿಗೆ ಹಾಕ್ಕೊಂಡು ಮನೆ ಒರೆಸೋದ್ರಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಸೊಳ್ಳೆಗಳು ನಿವಾರಣೆ ಹೊಂದ್ಬೋದು. ಫ್ರೆಂಡ್ಸ್, ಇವತ್ತು ಮಕ್ಳು ಏನು ಮಾಡ್ತಾರೆ, ನೆಲಕ್ಕೆ ಏನಾದ್ರು ಬಿತ್ತು ಅಂದರೆ ಅದನ್ನು ಹಂಗೆ ತೊಗೊಂಡು ತಿಂದ್ಬಿಡ್ತಾರೆ. ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಅದರಲ್ಲಿ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಮನೆ ಒರೆಸೋನ ನೀರನ್ನ ಆ ನೀರನ್ನು ನೀವೇನಾದರೂ ತೊಗೊಂಡೋಗಿ ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ ಗಿಡಗಳಿಗಿದ್ರೆ ಗಿಡಗಳಿಗೆ ಹಾಕಿದ್ರೆ ಅದು ಕೂಡ ನಿಮಗೆ ಚೆನ್ನಾಗಿ ಗ್ರೋತ್ ಆಗಿ ಕೊಡುತ್ತೆ. ಜೊತೆಗೆ ಇಲ್ಲ ನಾವು ಗಿಡಗಳಿಲ್ಲ, ನಾವು ಸಿಟಿನಲ್ಲಿ ಇದ್ದೀವಿ, ನಾವು ಟಾಯ್ಲೆಟ್ಗೆ ಹಾಕ್ತೀವಿ ಅಂದರೆ ಅಲ್ಲಿರ್ತ ಕೂಡ ಟಾಯ್ಲೆಟ್ಗೆ ಹಾಕಿದ್ರು ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನೂ ಕೂಡ ನಮಗೆ ಕಿಲ್ ಮಾಡಿಕೊಡುತ್ತೆ. ಫ್ರೆಂಡ್ಸ್, ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟು, ಸೋಂಕು ನಿವಾರಕ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾನಿವಾಗ ನಿಮಗೆ ಅದನ್ನೊಂದು ಡೆಮೋ ಮುಖಾಂತರ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಸೊ ನೋಡಿ, ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. 2 ಗ್ಲಾಸ್ಗೆ ನಾನು ಕುಡಿಯೋ ನೀರನ್ನ ಹಾಕ್ಕೊತಾ ಇದ್ದೀನಿ. 2ಕ್ಕೂ ಕೂಡ ಕುಡಿಯೋ ನೀರನ್ನ ಹಾಕ್ಕೊತಾ ಇದ್ದೀನಿ. ಸೊ ನಮ್ಮ ಒಂದು ಸೆಲಿಕ್ಲೀನಲ್ಲಿ ನಿಮಗೆ 12% BKC ಫಾರ್ಮುಲಾ ಇರೋದ್ರಿಂದ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಜೊತೆಗೆ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. 2 ಗ್ಲಾಸ್ ನೀರಿಗೆ ನಾನು ನೀಲಿ ಹಾಕ್ಕೊತೀನಿ. ಯಾಕಪ್ಪ ಅಂದರೆ ಇದರಲ್ಲಿ ಒಂದು ಬ್ಯಾಕ್ಟೀರಿಯಾ ಇದೆ. ಸೊ ಬ್ಯಾಕ್ಟೀರಿಯಾ ಯಾಕೆಂದರೆ ನಮಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ನಾನು ಇದನ್ನು ಕಲರ್ ಏಜೆಂಟ್ ಆಗಿ ತೊಗೊಂಡಿದ್ದೀನಿ. ಇದನ್ನು ನೋಡಿ, ಇದರಲ್ಲಿ ನಾನು ಬ್ಯಾಕ್ಟೀರಿಯಾನ ಬಿಲ್ಡ್ ಮಾಡಿದ್ದೀನಿ. 2 ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಈಗ 2ಕ್ಕೂ ಬ್ಯಾಕ್ಟೀರಿಯಾ ಸೇರಿಸಿದ್ದೀನಿ ಫ್ರೆಂಡ್ಸ್. ಈಗ 2ಕ್ಕೂ ಸಮ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾ ಇದೆ. ಸೊ ಹಾಗಾದರೆ ಹೊರಗಡೆ ಸಿಗ್ತಕ್ಕಂಥ ಒಂದು ಪ್ರಾಡಕ್ಟನ್ನು ನಾನು 1 ಗ್ಲಾಸ್ಗೆ ಹಾಕ್ತೀನಿ. ಸೊ ನಾನು ಅದನ್ನು ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲೇ ಹಾಕ್ತೀನಿ. ಹೊರಗಡೆ ಪ್ರಾಡಕ್ಟನ್ನು ನಾನು ಅರ್ಧ ಕ್ಯಾಪಷ್ಟು ಹೊರಗಡೆ ಪ್ರಾಡಕ್ಟ್ನ ಹಾಕ್ತೀನಿ. ಅರ್ಧ ಕಪ್ಪಷ್ಟು ಹೊರಗಡೆ ಪ್ರಾಡಕ್ಟನ್ನು ಹಾಕ್ತೀನಿ. ನಮ್ಮ ಒಂದು ಸ್ಟೆರಿಕ್ಲೀನನ್ನು ನಾನು ಇದು ಡೆಮೋಗೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಒಂದು ಸ್ಟೆರಿಕ್ಲೀನನ್ನು 4-5 ಡ್ರಾಪ್ಸನ್ನೇ ಹಾಕ್ತೀನಿ. ಸೊ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು, ಎಷ್ಟು ಬೇಗ ನಮಗೆ ಕ್ಲೀನ್ ಮಾಡಿಕೊಡುತ್ತೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ಯಾಕೆ ಅಂದರೆ ಈ ಒಂದು BKCನ ಫಾರ್ಮುಲಾ ಇದರಲ್ಲಿ ಇರೋದ್ರಿಂದ ನಮಗೆ ಪರಿಸರಕ್ಕಾಗಲಿ ನಮಗಾಗಲಿ ಪ್ರಾಣಿಗಳಿಗಾಗಲಿ ಯಾವುದೇ ರೀತಿ ನಮಗೆ ತೊಂದರೆ ಕೊಡಲ್ಲ. ಜೊತೆಗೆ ಇದು ನಮ್ಮ ಕಣ್ಣಿಗೆ ಮೂಗಿಗೆ ಆಗ್ತಕ್ಕಂಥ ಡ್ರಾಪ್ಸನ್ನು ಇದಕ್ಕೆ ಆ್ಯಡ್ ಮಾಡಿರೋದ್ರಿಂದ ಅದರಿಂದ ನೀವು ತುಂಬ ಉತ್ತಮವಾದ ಪರಿಹಾರನ ನಮಗೆ ಕೊಡುತ್ತೆ. ಜೊತೆಗೆ ಇದರಲ್ಲಿ ನೀವೇನೋದು ಸಾಕ್ಸ್ ಶೂ ಯೂಸ್ ಮಾಡ್ತೀರಾ, ಪ್ರತಿನಿತ್ಯ ಶೂ ಯೂಸ್ ಮಾಡ್ತಿರ್ತೀರ, ಸಾಕ್ಸ್ ಯೂಸ್ ಮಾಡ್ತೀರಾ, ಕಾಲು ಸ್ಮೆಲ್ ಬರ್ತಾ ಇರುತ್ತೆ. ಸಾಕ್ಸ್ಗಳ್ನು ಕೂಡ ತೊಳೆದ್ಬಿಟ್ಟು ಸ್ವಲ್ಪ ನೀರಿನಲ್ಲಿ ಎದ್ದು ನಮ್ಮ ಒಂದು ಪ್ರಾಡಕ್ಟ್ ಜೊತೆ ಇಟ್ಟು ಹಾಕಿದಾಗ ನಿಮ್ಗೆ ಅದನ್ನು ಕೂಡ ಯಾವುದೇ ಬಟ್ಟೆ ಆಗಲಿ ನಾವು ಪ್ರತಿನಿತ್ಯ ಬಳಸ್ತಕ್ಕಂಥ ಬಟ್ಟೆಗಳು ಕೂಡ ನಾವು ತೊಳೆದಾದ್ಮೇಲೆ ಹೊರಗಡೆ ಯಾವುದೋ ಪ್ರಾಡಕ್ಟ್ನ ಯೂಸ್ ಮಾಡೋ ಬದಲು ನಮ್ಮ ಒಂದು ಒಂದೇ ಪ್ರಾಡಕ್ಟ್ ಹಲವಾರು ರೀತಿ ಉಪಯೋಗ ನಮಗೆ ಕೊಡುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನೋಡಿ ಇಲ್ಲಿ ಕಾಣ್ತಾ ಇದೆ, ಅದು ಕೆಳಗಡೆಯಿಂದ ನಮ್ಮ ಒಂದು ಪ್ರಾಡಕ್ಟ್ ಏನು ಮಾಡ್ತಾ ಇದೆ, ಜೆಮ್ಸ್ನ ಅಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡ್ತಾ ಇದೆ. ಫ್ರೆಂಡ್ಸ್ ನೋಡಿ, ಕಾಣ್ತಾ ನಾನು ಅದಕ್ಕೊಂಚೂರು ಸಪೋರ್ಟ್ನ ಮಾಡ್ತೀನಿ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ನಾನು ಹಾಕಿದ್ದು 4-5 ಡ್ರಾಪ್ಸ್ ಅಷ್ಟೇ, ಅದಕ್ಕೆ ಅದು ಎಷ್ಟು ಅದ್ಭುತವಾಗಿ ನಿಮಗೆ ಕ್ಲೀನ್ ಮಾಡಿಕೊಡ್ತಾ ಇದೆ. ಫ್ರೆಂಡ್ಸ್, ಇದು ಹೊರಗಡೆ ಸಿಗ್ತಕ್ಕಂಥ ಪ್ರಾಡಕ್ಟು ನಾನು ಅದಕ್ಕೆ ಸ್ವಲ್ಪ ಇದಕ್ಕಿಂತ ನಮ್ಮ ಒಂದು ಪ್ರಾಡಕ್ಟ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಕಿದೆ. ಅದು ಯಾವುದೇ ರೀತಿ ನಿಮಗೆ ಸಪೋರ್ಟ್ ಆಗಿ
ಮಾಡ್ತಾ ಇಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಸೊ ಇದನ್ನು ನಾವು ಒಂದು ಹ್ಯಾಂಡ್ ಸ್ಯಾನಿಟೈಸರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ನಾನು ಆಗಲೇ ಹೇಳಿದೆ, ಆ ಗಿಡಗಳಿಗೆ ಹಾಕಿದ್ರೆ ಗಿಡ ಕೂಡ ನಿಮಗೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾವು ಇದನ್ನು ಗಿಡಗಳಿಗೆ ಹಾಕಲ್ಲ, ನಾವು ಬೆಂಗಳೂರಲ್ಲಿ ಇದ್ದೀವಿ. ನಾವು ತೊಗೊಂಡೋಗಿ ಅದನ್ನು ಟಾಯ್ಲೆಟ್ ಕ್ಲೀನರ್ಗೆ ಹಾಕ್ತೀವಿ ಅಂದರೆ ನಿಮ್ಮ ಟಾಯ್ಲೆಟ್ ಕ್ಲೀನರು ಬಚ್ಚಲು ಮನೆ ಇರ್ಬೋದು ಅಥವಾ ಶೌಚಾಲಯಗಳಿರ್ಬೋದು, ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡುವಂಥ ಕೆಪಾಸಿಟಿ ನಮ್ಮ ಒಂದು ಪ್ರಾಡಕ್ಟ್ ಇದೆ ಫ್ರೆಂಡ್ಸ್. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಇವತ್ತೇನು ಅದರಲ್ಲಿ ಕಾಣ್ತಾ ಇದೆಯೋ ಅದು ಬಂದು ಹೊರಗಡೆ ಪ್ರಾಡಕ್ಟು ಕಲರ್ ಮಿಕ್ಸ್ ಆಗಿರೋದ್ರಿಂದ ಅದು ಕಲರ್ ಆಗೇ ಉಳಿದಿದೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ವಿಶೇಷವಾಗಿ ಇನ್ನೊಂದು ವಿಶೇಷತೆ ಏನಂದರೆ, ಈಗ ಹಳ್ಳಿ ಕಡೆ ರೈತರು ಅಡಿಕೆ, ಶುಂಠಿ, ತೆಂಗುನ ಬೆಳೆದಿರ್ತಾರೆ. ಅದರಲ್ಲಿ ಕೀಟಗಳು ಬಿದ್ದಿರುತ್ತೆ, ತೆಂಗಿನ ಮರದಲ್ಲಿ ನೀರು ಥರ ಸೋರ್ತಾ ಇರುತ್ತೆ, ಜೊತೆಗೆ ಶುಂಠಿನಲ್ಲಿ ಕೊಳೆ ರೋಗ ಬಂದಿರುತ್ತೆ. ನಮ್ಮ ಒಂದು ಪ್ರಾಡಕ್ಟ್ ಜೊತೆ ನಮ್ಮ ಒಂದು ಸ್ಟೆರಿಕ್ಲಿನ್ ಜೊತೆನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅಡಿಕೆ, ತೆಂಗು, ಶುಂಠಿ ಈ ಥರ ಕೊಳೆನಾಶಕಗಳನ್ನು ಪರಿಹರಿಸುವಂಥ ಪ್ರಾಡಕ್ಟು, ಕೊಳೆ ರೋಗ ನಿವಾರಕ ಅಂತಲೇ ಕೂಡ ಒಂದು ಕರಿತೀವಿ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತು ಒಂದೊಂದು ಪ್ರಾಡಕ್ಟ್ ಒಂದೊಂದು ಕ್ಲೀನ್ ಮಾಡೋದಕ್ಕೂ ಒಂದೊಂದನ್ನೇ ತೊಗೊಂಡ್ಬರ್ಬೇಕಾಗುತ್ತೆ. ಆದರೆ ನಮ್ಮ ಒಂದು ಪ್ರಾಡಕ್ಟ್ ಒಂದೇ ಪ್ರಾಡಕ್ಟು ಹಲವಾರು ರೀತಿಯಲ್ಲಿ ನಿಮಗೆ ಕೆಲಸವನ್ನು ಮಾಡಿಕೊಡುತ್ತೆ. ಇದು ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಇದು ನಿಮಗೆ 173 ರೂಪಾಯಿಗೆ ಸಿಗುತ್ತೆ ಫ್ರೆಂಡ್ಸ್. ಒಂದೇ ಒಂದು ಪ್ರಾಡಕ್ಟು ಹಲವಾರು ರೀತಿಯಗಳನ್ನ ಕೆಲಸ ಮಾಡಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ನ ಕೊಟ್ಟಿರ್ತಕ್ಕಂಥ ನಾವು ಒಂದು ಫಂಗಸ್ ನಿವಾರಕ ಅಂತಲೇ ಕರಿಬೋದು ನಮ್ಮ ಒಂದು ಸ್ಟೆರಿಕ್ಲಿನ್ನ. ಎಲ್ಲರೂ ಕೂಡ ತಗೊಂಡು ಬಳಸಿ ನಿಮ್ಮ ಹೆಲ್ತ್ ಮತ್ತು ನಿಮ್ಮನ್ನು ಸಾಕಿರ್ತಕ್ಕಂಥ ಪ್ರಾಣಿಗಳ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನೆಲ್ಲ ಈ ಒಂದು ಏನು ಕ್ಲೀನರ್ ಬಗ್ಗೆ ತಿಳಿಸ್ಕೊಟ್ನೋ ಅದು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.